ಸೀತಕ್ಕ ಏನು ಮಾಡಕತ್ತೀಯ? ಬಾರ ಗೌರಕ್ಕ. ಏನಿಲ್ಲ ನೋಡು, ಸುಮ್ಮನೆ ಕೂತ್ಕೊಂಡೆ. ಬಾ ಕೂತ್ಕೋ ಬಾ. ಹೌದು, ಅಮಾಸೆ ನೀವು ಯಾವಾಗ ಮಾಡ್ತೀರಿ? ಇವತ್ತೇನೋ 12:30 ಏನೋ ಬಂದೈತಿ. ನಾಳೆ ಬೆಳಗ್ಗೆ 8:00 ಹೋಗೋತಿ ಅಂತಾರೆ. ನಾನು ಅಥವಾ ಬೆಳಗ್ಗೆ ಮಾಡಿಬಿಡ್ತೇನೆ ನಾಳೆ. ಇಕ್ಕಿ ನಮ್ಮ ರಮ್ಯ ಈ ಸಾಯಂಕಾಲ ಮಾಡಿಬಿಡ್ತಾನೆ ಮಮ್ಮಿ, ಮುಗಿದ್ಬಿಡ್ತೈತಿ. ಮತ್ತು ಬೆಳಗ್ಗೆ ಅಂತಂದ್ರೆ ಒಂದೊಂದ್ಸರಿ ಮತ್ತು ಆ ಕಸದ ಗಾಡಿ ಹೇಳಕ್ಕೆ ಬರೋಂಗಿಲ್ಲಲ್ಲ. ಇವ ಕಲ್ಲು ಒರೆಸಿ ಎಲ್ಲ ಪೂಜೆ ಮಾಡಿರ್ತೇವೆ, ಅವಾಗ ಬಂದುಬಿಡ್ತೈತಿ. ಆಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಜಳಕ ಮಾಡಿ ಬಂದಿರ್ತವೆ, ಪೂಜೆ ಮಾಡ್ತಿರ್ತವೆ, ಈ ಕಸದ ಗಾಡಿ ಬರ್ತೈತೆ. ಅವಕ್ಕೆ ಎಡವಟ್ಟು ಆಗ್ಬಿಡ್ತೈತೆ. ಒಂದೊಂದ್ಸರಿ ನೀರು ಬಿಟ್ಟಿರ್ತಾರ. ಯಾಕೆ ಬೇಕು? ಈಗ ಸಾಯಂಕಾಲದ ಏನು ಕಿರಿಕಿರಂಗಿಲ್ಲ, ಆರಾಮಾಗಿ ಮಾಡ್ಬೋದು ಮಮ್ಮಿ. ಈಗ ಸಾಯಂಕಾಲ ಎಲ್ಲ ಬಂಡಿ ಗಿಂಡಿ ಎಲ್ಲ ಒರೆಸಿ ಈಗ ಮಾಡ್ತಾನೆ ಅಂದಾಳ. ಮಕ್ಕಂಡಾಳ ಹಂಗೆ. ಇನ್ನು ಈ ಟೈಮ್ ಈಗಿನ 4:15 ಏನಾಗೈತೆ. 5 ಗಂಟೆ 5:15 ಎಲ್ಲ ಒರೆಸಿ ಪೂಜೆ ಮಾಡ್ತಾನಂದ. ನಡೀತದೆ ಬಿಡ, ಯಾವಾಗಾದ್ರೆ ಸಾಯಂಕಾಲ ಮಾಡಿದ್ರೆ ಇನ್ನೂ ಚೆನ್ನಾಗತ್ತವೆ. ಏನು ಕಿರಿಕಿರಿ ಇರೋಂಗಿಲ್ಲ, ಅರ್ಜೆಂಟ್ ಇರೋಂಗಿಲ್ಲ. ಪೂಜೆ ಏನು ಮಾಡಾಕ್ತಿದ್ವಿ? ಮಕ್ಕಂಡಳೇನು? ಇಲ್ಲಪ್ಪ, ನಾನು ಮತ್ತು ಬೆಳಗ್ಗೆ ಹೋಗಿ ಊರಿಗೆ ಹೊಂಟಿದ್ಲ. ಒಂದು 2-3 ರೀತಿ ಡ್ರೆಸ್ ಕೊಡ್ಸ್ಕೊಂಬಂದೆ. ಪ್ಯಾಟಿಗೆ ಹೋಗಿದ್ವಿ. ಅವ್ನು ಮತ್ತು ಅಲ್ಲಿ ಹೋದ ರಾಟಿ ಗಿಟ್ಟು ಏನಿಲ್ಲಲ್ಲ, ಇಲ್ಲಿ ನಮ್ಮ ಮನೆಗೆ ರಾಟಿ ಐತೆ. ಅದಕ್ಕೆ ಡ್ರೆಸ್ ಹಿಡ್ಕೊಂತಾನೆ ಅಂದು ಹಿಡ್ಕೊಳಕತ್ತಿದ್ಲು. ಅವ್ಳು ಮಕ್ಕಂಡೆದ್ಲು, ಊಟ ಮಾಡಿ ಮಕ್ಕಂಡೆದ್ಲು. ಮತ್ತೀಗ ಡ್ರೆಸ್ ಹಿಡ್ಕೊಳಕತ್ತ. ಅವು ಡ್ರೆಸ್ ಹಿಡ್ಕೊಂಡ್ರೆ ಚೆನ್ನಾಗೋದಿಲ್ಲ ಅಂದ್ರೆ ಲೂಸ್ ಹಾಕವು ಇವು. ಆ ಡ್ರೆಸ್ ತಕ್ಕಂಗೆ ಯಾವಾಗ ದಪ್ಪ ಹಾಕವ ಏನು. ನಮ್ಮ ಮಕ್ಕಳು ಎಂಥದ ಡ್ರೆಸ್ ತರಲಿ ಅದು ಮತ್ತು ಫಿಟ್ಟಿಂಗ್ ಮಾಡ್ಕೊಂಡ್ಲೇಬೇಕಲ್ಲ ಅಂದ್ರೆ ಒಂದೀಗ ಚೆನ್ನಾಗಿ ಕಾಣಂಗಿಲ್ಲ. ಏನು ಮಾಡಕತ್ತೀರ? ಅವಾಗ ಕುಂತ್ಬಿಟ್ಟಿರಲ್ಲ ಮಾತಾಡ್ಕೊಂತ. ಬಾರ್ಲೆ ಕುತ್ಕೋ ಬಾ. ಯವ್ವ ಏನು ಕುತ್ಕೊಳ್ಳೋದೇನ. ನಾನು ಅಮಾಸೆ ಒಂದಿತ್ತಲ್ಲೇವ ಪೂಜೆ ಮಾಡೋಕೆ ಹೂವೆಲ್ಲ ಸಿಗ್ತಾವ ತಂದು ಹೂ ಹುಡ್ಕ್ಯಾಂತ ಬಂದೆ. ಬಿಡಾಡಿ ಒಂದು ಗಿಡದಾಗ ಒಂದು ಹೂ ಬಿಟ್ಟು ನೋಡ, ಮೊಗ್ಗು ಸಿಗ್ತದಲ್ಲಿ ಎಲ್ಲ ಹುರ್ಕೊಂಡ್ಬಿಟ್ಟವು. ಒಂದು ಹೂ ಸಿಗಲಿಲ್ಲ ನೋಡು. ಅಲ್ಲಿಂದ ಅತ್ತಾಗಿಂದ ಓಣಿ ಹಿಡಿದು ಇತ್ತಾಗ ಓಣಿವರೆಗೂ ಹುಡ್ಕೊಂತ ಬಂದೆ. ಒಂದೊಂದು ಹೂ ಇಲ್ಲಡಿ. ಸುಮ್ಮನೆ ಮಾಮೂಲಿ ಪೂಜೆಗೆ ಹೂ ಬಿಡೋಂಗಿಲ್ಲ ಮೂರರು ಅಂತದ್ರಾಗ ಅಮಾಸೆ ದಿನ ಕೇಳ್ತೀಯ. ಸುಮ್ಮನೆ ಹರ್ಕೊಂಡು ಹೋಗ್ಬಿಡ್ತಾರೆ. ಯಾರು ಮದುವೆ ನೀವು ಆದ್ರೇನೆ ಯಾರಾದ್ರೇನು ಬೈಕ್ ಹೇಳ್ರೇನು ಬಿಟ್ರೆ ಅಂತಂದು. ಅದಲ್ಲದೆ 2 ದಿನ ಬರುತ್ತೆ ಅಮಾಸೆ. ಸಾಯಂಕಾಲ ಮಾಡೋರು ಹರ್ಕೊಂಡು ಹೋಗ್ಬಿಟ್ಟಿರ್ತಾರೆ, ಬೆಳಗ್ಗೆ ಮಾಡೋರು ಮಗ್ಗಿಲ್ಲ ಅಂತಂದು ಹರ್ಕೊಂಡು ಇಟ್ಕೊತಾರೆ. ನನಗೂ ಅಕ್ಕ ನೋಡ್ಕೊಂಡು ಒಂದು ಹೂ ಸಿಗಲಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ತಾಳೆ. ಇವಾಗ ಬಿಸಿಲಾಗ ಸಾಕಾತು ನನಗಂತ ತೆಳ್ಳವ ಬಂದುಬಿಡ್ತೆ. ಎಂಥ ಬಿಸಿಲು ಐತೆ ನೋಡ, 12 ಗಂಟೆ ಬಿಸಿಲು ಇದ್ದಂಗೆ ಐತಿ. ಅಲ್ಲೋ 4:15 ಆದ್ರೂ ಎಂಥ ಬಿಸಿಲು ಐತಪ್ಪ ಯಪ್ಪ. ಅಕ್ಕ ಸ್ವಲ್ಪ ಕುತ್ಕೊಂಡು ಹೋಗ್ತಾಳೆ. ಸೀತಕ್ಕರ ಮನೆ ಹತ್ರ ಬಂದೆ. ನೀನು ಇಲ್ಲೇ ಬಂದೆ. ನೀನು ಯಾವಾಗ ಬಂದೆ? ಈಗ ಬಂದೇನು? ನಾನು ಈಗ ಒಂದು 5 ನಿಮಿಷ ಆತೇ ನೋಡಂಗೆ ಬಂದು ಕುತ್ಕೊಂಡೆ. ಸೀತಕ್ಕ ಬಾರೇ ಎದ್ದಿರ್ಬೇಡ ನೀವಿಬ್ರು. ನೀವು ತಿಳಿದಂಗೆ ಮಾಡ್ತೀರಲ್ಲ. ಅಯ್ಯ ನಾವೇನು ಮಾಡವ್ಲಿ? ಅಲ್ಲ ಅದೇನೋ ಅದು ಇದು ಮಾಡ್ಬೇಕು, ತಿನಿಸು ಮಾಡೋನು ಕರ್ದಂಟು, ಆಮೇಲೆ ಚಕ್ಕಲಿ ಕೋಡ್ಬೇಡಿ, ಏನದು ಏನಂತಾರಲ್ಲ ಹೋಳ್ಗೆ, ಶೇಂಗಾ ಹೋಳ್ಗೆ ಅದು ಇದು ಏನೋ ಮಾಡೋಣ ಅಂತಂದು. ಅಲ್ಲ ಮತ್ತೆ ಫೋನ್ ಮಾಡಿ ಬೇಡ ಬಿಡು ಬೇಡ ಇನ್ನೊಂದು 2 ದಿನ ಬಿಟ್ಟು ಮಾಡೋಣ ಅಂತೀರಲ್ಲ. ನಾನೆಲ್ಲ ಬರ್ಬೇಕಂದ್ರೆ ಚಪ್ಪಲ್ ಹಾಕಿದ್ವ. ಯಾವಾಗ ಫೋನ್ ಬಂತಂದು ನೋಡೋದಕ್ಕೆಲ್ಲ ನೀನು ಫೋನ್ ಮಾಡಿದ್ದಿ. ಅಯ್ಯ ನೀನು ಪಾಪ ಸೀತಕ್ಕೆ ಯಾಕಂತಿ? ನನ್ನ ಮಗಳು ಪೂಜೆ ಊರು ಹೋಗ್ಕೊಳ್ಳಂತಂದ ಅದನ್ನೆಲ್ಲ ಮಾಡೋಣ ಅಂತಂದಿದ್ವಿ. ಇವ್ರು ನಮ್ಮ ಮನೆಯಿಂದ ಯಾಕೆ ಫೋನ್ ಮಾಡಿ ಇನ್ನೊಂದು 2 ದಿನ ಬಿಟ್ಟು ಬರ್ತಾನೆ, ಮತ್ತು ಅಲ್ಲೆಲ್ಲ ಬರೋಕ್ಕಂದ್ರೆ ಇನ್ನೊಂದು 2 ದಿನ ಇದ್ಬಿಡು ಅಂದ್ರೆ ಅಂತ. ಯಾಕೆ ಅದಕ್ಕೆ ನಮಗೂ ಚೆನ್ನಾಗತ್ತ ಇರೋ ಏನಾಗ ಇನ್ನೊಂದು 2 ದಿನ ಬಿಟ್ಟು ಹೋಗುವಂತಿ. ಹೆಂಗಿದ್ರೆ ಅಮಾಸೆ ಒಂದೈತಲ್ಲ, ಅಮಾಸೆ ಇಟ್ಕೊಂಡು ಏನೋಕ್ಕೆ ಇರು ಏನಾಗಲ್ಲ ಅಂತಂದ್ವಿ. ಮತ್ತು ಅಮಾಸೆ ಮುಗಿಸ್ಕೊಂಡು ಒಂದು 2 ದಿನ ಬಿಟ್ಟು ಹೋಗ್ಕೊಳ್ಳ. ಅವಾಗ ಮಾಡಿದ್ರೆ ಅದು ಮತ್ತೆ ಈಗೇನು ಅರ್ಜೆಂಟ್ ಮಾಡೋಕ್ಕೋದ್ರೆ ಒಂದು ಏನು ಎಡವಟ್ಟಕ್ಕವ. ಅದಕ್ಕೆ ಸಾಮಾನು ಬೇಕಾದ್ರೆ ಎಲ್ಲವೂ ಜಾಸ್ತಿ ಸ್ವಲ್ಪ ತರಿಸ್ಕೊಂಡು ಮಾಡಿದ್ರೆ 2 ಸೇರೆ ಮಾಡೋದಲ್ಲ. ಅದಕ್ಕೆ ಎಲ್ಲ ತರಿಸಿ ಇನ್ನೊಂದ್ಸರಿ ಮಾಡಿದ್ರೆ ಆಯ್ತು ಅಂತಂದು ನಾನು ಬೇಡ ಅಂದು. ಹೌದೇನಾ? ಇಲ್ಲ ಬಿಡು, ಇನ್ನೊಂದು 2-3 ದಿನ. ನಿಮ್ದೇನವ ಸೀತಕ್ಕ ಮದುವೆ ತಯಾರಿ ಎಲ್ಲ ಜೋರು ಐತೇನು? ಲಗ್ನ ಪತ್ರಿಕೆ ಎಲ್ಲ ಹಂಚಕತ್ತೀರೇನ? ಹೂನ ಆ ದೂರ ಊರಿಗೆಲ್ಲ ಹೋಗಿ ನಾಳೆನೇ ಕೊಟ್ಟು ಬರ್ಬೇಕು ಅನ್ಕೊಂಡೆ. ನಮ್ಮ ಕಡೆಯಿಂದ ಜಾಸ್ತಿ ಸಂಬಂಧಗಳೇನಿಲ್ಲಲ್ಲ, ರಿಲೇಷನ್ ಅಲ್ಲಿಗೆಲ್ಲ ಸ್ವಲ್ಪ ಅಷ್ಟು ಕಷ್ಟ. ಅದಕ್ಕೆ ನಾಳಿಂದ ಇವರು ನಾವು ಹೋಗಿ ಅಡ್ಡಾಡ್ಕೊಟ್ಟು ಬಂದು ಮಾಡೀವಿ. ಅವರೆಲ್ಲ ಹಂಚಕತ್ತಾರಂತಪ್ಪ, ಗಂಡಿನ ಕಡೆ ಎಲ್ಲ ಬಿಡಂಗಿಲ್ಲಲ್ಲವ ಯಾರನ್ನೂ. ಅದಕ್ಕೆ ಎಲ್ಲರಿಗೂ ಎಲ್ಲ ಹಂಚಕತ್ತಾರಂತ. ಒಂದು ವಾರ ಕುಂತೆಲ್ಲ ಹಂಚಕತ್ತಿ. ಸೀತಕ್ಕ ಆದಷ್ಟು ತಂಪತ್ನಾಗ ಹೋಗ್ಬಿಡ್ರಿ ಬೆಳಗ್ಗೆ. ಸುಮ್ಮನೆ ಈ ಬಿಸಿಲ್ನಾಗ ಏನು ಕೆರೆವ ಸುಸ್ತದಂಗೆ ಆಗ್ಬಿಡ್ತೈತೆ ನೋಡಿ. ಸುಮ್ಮನೆ ಅಡ್ಡಾಡ್ಕೊಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಒಂದು 4 ಮನೆ ಅಡ್ಡಾಡ್ಕೆ ಸಾಕಾಗ್ಬಿಡ್ತೈತಿ. ಸುಮ್ಮನೆ ತಂಪತ್ನಾಗ ಹೋಗ್ಬಿಡ್ರಿ ಸಾಯಂಕಾಲ, ಇಲ್ಲ ಬೆಳಗ್ಗೆ ಹೋಗ್ಬಿಟ್ರೆ ಮಧ್ಯಾಹ್ನ ಆದಷ್ಟು ಸ್ವಲ್ಪ ಮನೆಗೆ ಇರೋಕ್ಕೆ ನೋಡ್ರವ. ಸುಮ್ಮನೆ ಮತ್ತೆ ಬಿಸಿಲಾಗ ಅಡ್ಡಾಡಿ ಸುಮ್ಮನೆ ಹುಷಾರು ತಪ್ಪಂಗತಿ. ಮತ್ತು ಮದುವೆ ಮುಂದೆ ಇಟ್ಕೊಂಡು ಸುಮ್ಮನೆ ಆರೋಗ್ಯ ಕೆಡ್ಸ್ಕೊಬೇಡ್ರಿ ನೋಡ್ರಿ. ಇವರು ಹಂಗಂದು ಬಿಸಿಲೊಂದು ಐತಪ್ಪ, ಆದಷ್ಟು ತಂಪನಾಗ ಹೋಗ್ಬರ್ಬೇಕು ಅನ್ನಕತ್ತಿದ್ರು ಇವರು. ತಡಿಲೇ ಗಿರ್ಜಿ ಹೂ ಅಂದೆಲ್ಲ ನಮ್ಮ ಹಿತ್ತಲ್ದಾಗ ಯಾಕೆ ಜಾಸ್ತಿ ಬಿಡಕತ್ತವ. ಮೊನ್ನೆ ಈಗ ಒಂದು ವಾರದಿಂದ ಭಾಳ ಬಿಡ್ತಿದ್ದಿಲ್ವ, ಯಾಕೆ ಭಾಳ ಬಿಟ್ಟವು. ತಡಿ ಒಂದು ನಾನು ಕೊಡ್ತೇನೆ ಒಯ್ವಂತಿ. ಇರ್ಲಿ ಬಿಡ ಸೀತಕ್ಕ, ನಿಮಗೂ ಬೇಕಕ್ಕವೇನ? ಅಯ್ಯ ಅದ ಅಂತಂದು ಹೇಳ್ತೇನೆ. 1-2 ಹೆಚ್ಚಿಗೆ ಕೊಟ್ಟರೆ ಏನಾಕತ್ತಾಗ, ನೀನು ದೇವ್ರಿಗೆ ಅಲ್ಲಿ ಇರ್ಸೋದು ಏನಾಕತಿ? ನೀನು ಪೂಜೆ ಮಾಡಿದ ಪುಣ್ಯ ನಮಗೆ ಸಿಗಲಿ ಏನಂತಿ? ಸಿಗಲಿ ತಗೊಳವ, ಅದಕ್ಕೇನು ಬೇರೆ ಯಾರಿಗೂ ನಾಕತ್ತೇನೆ. ನನ್ನ ಗೆಳತಿಗಲ್ಲ ಸಿಗ್ಲಿ ಬಿಡು, ನಾನು ಪೂಜೆ ಮಾಡಿದ ಪುಣ್ಯ ಎಲ್ಲ ನಿನಗೆ ಸಿಗಲಿ. ತಡಿ ತಗೊಂಬರ್ತೇನೆ. ಅಲ್ಲ ಇವರು ಪ್ರೇಮವ್ರ ಮನೆ ಹತ್ರ ಗಿಡ ಇತ್ತಲ್ಲ, ಹರ್ಕೊಂಬರ್ಬೇಕಿಲ್ಲ ಹೂನ. ಭಾಳ ಬಿಡ್ತಾವೆ ನೋಡು ದಾಸವಾಳ ಹೂವು. ಒಂಥರ ಗುಲಾಬಿ ಪಿಂಕ್, ಲೈಟ್ ಪಿಂಕ್ ಕಲರ್ ಬರ್ತಾವಲ್ಲ, ಭಾಳ ಬಿಟ್ಟಿರ್ತಾವೆ. ಮೊಗ್ಗು ನೋಡಕ್ಕೆ ಮೊಗ್ಗಿರ್ತಾವು. ಸ್ವಲ್ಪ ನೀರಾಗ ಹಾಕಿದ್ರೆ ಹಳಿ ಬಿಡ್ತಾವೆ. ಹರ್ಕೊಂಬರ್ಬೇಕಿಲ್ಲ ಇರ್ತಾವೆ ಹೂವು. ಅಯ್ಯ ಯವ್ವ, ಕೆಳಗೆ ಬಗ್ಗಿ ಮೇಲ್ ನಿಗುರು ಎಲ್ಲ ತಗೊಂಡ್ರೆ ಒಂದೊಂದು ಮೊಗ್ಗು ಕಾಣಕ್ತಿಲ್ಲ. ಬರೀ ಎಲಿ ಹಸಿರು ಗಿಡ ಬಿಟ್ಟು ನೇನು ಕಾಣಕ್ತಿಲ್ಲ, ಒಂದು ಮೊಗ್ಗು ಕಾಣಕತ್ತಿಲ್ಲ. ಅದಕ್ಕೆ ಏನೋ ತಲೆ ಕೆಟ್ಟೋಗಿ ಬಂದೆ ತಗ ನಾನು. ರಮ್ಯಾ 5 ಗಂಟೆ ಆಗಕ್ಕೆ ಮಾಡೋದು ನೋಡು, ಎದ್ದಾಳು. ಎಲ್ಲ ಕಸ ಹೊಡೆದು ಕಲರ್ಸಿ ಪೂಜೆ ಮಾಡ್ತಾನಂದಿಯಲ್ಲ, ಎದ್ದಾಳವ. ಮತ್ತೆ ಸುಮ್ಮನೆ ಲೇಟ್ ಆಗತ್ತೆ ಸರಿ ಅನ್ಸಂಗಿಲ್ಲ. ಈಗಿಂದ ಮಾಡಿದ್ರೆ 6 ಗಂಟೆ 6:20 ಗಂಟೆ ಮುಗಿತೈತಿ. ಎದ್ದಾಳು. ಮಮ್ಮಿ
ಎದ್ದೇಳ್ತೇನೆ. ಯಾರ ಜೊತೆಗೆ ಏನೋ ಮಾತಾಡಕತ್ತೀಯಲ್ಲ ಬೇ? ಅಯ್ಯ ಇವರು ಗಿರ್ಜಾ ಆಂಟಿ ಆಮೇಲೆ ಗೌರಕ್ಕ ಇನ್ಯಾರು ಬರ್ತಾರೆ ಹಂಗೆ ಮಾತಾಡ್ಕೊಂತ ಕುಂತಿದ್ವಿ ನಾವು. ನಾನು ಬೇಕಿದ್ರೆ ಹೊರಗಿಂದ ಕಸ ಹೊಡಿತೇನೆ, ಕಸ ಹೊಡಿ ನೀರು ಹಾಕ್ತೇನೆ, ಇದನ್ನ ಬೇಕಾ ಒರೆಸ್ಕೊಡ್ತೇನೆ, ನೀನು ಎದ್ದು ನೀರು ಇಟ್ಕೊಳಂಗಿದ್ರೆ ಇಟ್ಕ ಜಳಕಕ್ಕೆ ಹೋಗು. ಸರಿ ತಗೊಳಂಗಿರ್ತಿ ಹೂ. ಇಷ್ಟ ಕಂಡ್ಕೊಟ್ಟಿಯಲ್ಲ ಸೀತಕ್ಕ, ನಿಮಗೆ ಮತ್ತೆ ಸ್ವಲ್ಪ ತಕ್ಕ ಇನ್ನೊಂದೆರಡು ಏನಾಗಲ್ಲ. ನಮ್ಮ ಮನೆಗೇನು ಭಾಳ ಫೋಟೋ ಇಲ್ಲ, ಆದರೂ ಹೂ ಇಲ್ದಂಗೆ ಪೂಜೆ ಮಾಡೋಕ್ಕಾಗಂಗಿಲ್ಲ ಅಮಾಸೆಲ್ಲ. ಇವು ದೊಡ್ಡ ದಾಸವಾಳ ಹೂವು ಅವು ತಕ್ಕ ಬೇಕಿದ್ರೆ ಇವು ಕೆಳಗೆ ಸಣ್ಣ ಸಣ್ಣ ಹೋದಲ್ಲ ಅವು ಇರಲಿ ತಗೊಳ. ನಾವು ದಾಸವಾಳ ಹೂವು ಅದಾವು. ಆಮೇಲೆ ಇವರು ಅಮಾಸೆ ಪೂಜೆ ಅಂತಂದು ಪ್ಯಾಟಿ ಕಡೆ ಹೋಗಿದ್ರಂತೆ. ಆ ಸೇವಂತಿಗೆ ಹೂವು ಒಂದು ಎಷ್ಟು ಒಂದು ಮೊಳಕ್ಕೆ 50 ರೂಪಾಯಿ ಎಷ್ಟು ಅಂತ ನೋಡಿ. ಎಷ್ಟು ರೇಟಿಗೆ ಹೂವು ಅವನು ಒಂದು 4 ಹಿಡ್ಕೊಂಬಂದಿದ್ರು. ಅವು ಸ್ವಲ್ಪ ಅದಾವು. ಆಮೇಲೆ ಗುಲಾಬಿ ಹೂ ಬರ್ತಾವಲ್ಲ ಕವರ್ನ ಕಟ್ಟಿರ್ತಾರಲ್ಲ 10 ರೂಪಾಯಿ 20 ರೂಪಾಯಿ ಅವು ಒಂದು ಪ್ಯಾಕೆಟ್ ತಂದಾರ. ಅದಾವ ತಗ ನಮ್ಗೇನು ಅದಕ್ಕೆ ಕೊಟ್ಟೆ ನಾನು. ಗೌರವ ಕಲಿನಿಗೆ ತಗೊಳ್ಳಬೇಕಿದ್ರು ಹೂವು. ಇಲ್ಲವ ನಮ್ಮವು ಅದಾವು. ನಮ್ಮವು ಇತ್ತದ ಗಿಡ ಹಾಕ್ಯವಲ್ಲ, ಒಂದು 2-3 ಥರ ದಾಸವಾಳ ಹೂವಿನ ಗಿಡ ಹಾಕ್ಯವೆ. ಹೂವಿಗೇನು ಇದಿಲ್ಲಪ್ಪ ಅದಾವು. ನಾನು ಅರ್ಧಿಟ್ಟು ಬಂದ ನೋಡಿಕಿ ನೋಡ್ತಾನೆ, ಈಗ ಮಾಡ್ತಾನಿಲ್ಲ ಬೆಳಗ್ಗೆ ಮಾಡ್ತಾನೆ ಅನ್ನಕತ್ತಿದ್ಲು. ಏನು ಬೆಳಗ್ಗೆ ಮಾತ್ರ ಏನಪ್ಪ ಗೊತ್ತಿಲ್ಲ. ಚಲೋ ಬಿಡವತ್ತ ಗಿಡ ಹಾಕಿ ಮನೆಗೆ ಅಲ್ದಾಡೋದು ಅವಶ್ಯಕತೆ ಇಲ್ಲ. ನಾನು ಮುಂದೆ ಸ್ವಲ್ಪ ಜಾಗ ಐತಲ್ಲ ಗಿಡ ಹಚ್ಬಿಡ್ತೇನೆ. ಯಾವಾದ್ರೂ 1 2 ಬಿಟ್ಕೊಂತ ಇದ್ರೆ ಫೋಟೋ ಕೆಲ್ಸಿದ್ರೆ ಏನೋ ಅನ್ಸಂಗಿಲ್ಲ. ತೀರಾ ಹೂವಿಲ್ಲ ಅನ್ನೋದಕ್ಕಿಂತ ಕಡಿ ಏನಲ್ಲ. ಸುಮ್ಮನೆ ದಿನ ಬೇರೆ ಮನೆ ಹತ್ರ ಏನು ಹರ್ಕೊಳಕ್ಕೆ ಹೋಗೋದು ನೋಡ್ಬೇಕು. ನಾನು ಇದ್ರೆ ಸೀತಕ್ಕ ನಾಳೆ ಬರ್ತಾನಲ್ಲ ನಿಮ್ಮ ಹಿತ್ತಲದಾಗ ಗಿಡ ಐತಲ್ಲ, ನೀನೊಂದು 2 ಗಿಡ ಕೊಡು, ಈಕೆ ಒಂದು 2 ಗಿಡ ಕೊಡಲಿ, ಹಾಕ್ಬಿಡ್ತಾನಂತ ನಾನು ಮನೆ ಮುಂದೆ. ಹಾಕು ಮತ್ತೆ ದಿನ ಬೇರೆ ಮನೆ ಹತ್ರ ಎಲ್ಲ ಅದಾಡಕ್ಕೆ ಹೋಗ್ತೀಯ ಸುಮ್ಮನೆ. ಸರಿ ತಗೊಳವ ಸೀತಕ್ಕ. ಹಂಗಾದ್ರೆ ಯಾವಾಗ ಮಾಡೋಳು ಮತ್ತೆ? ಯಾವಾಗ ಹೋಗ್ಕೊಳ್ಳ ಪೂಜಾ ನಾಳೆ ಅಮಾವಾಸ್ಯೆ ಏನೋ ಬೆಳಗ್ಗೆ ಹೋಗೋದಂತೆ. ಮತ್ತು ಹಳೆಯಂದ್ರೆ ಬಂದ್ರೆ ನಾಡಿದ್ದು ಬರ್ತಾರೆ ಅವರು. ನಾಡಿದ್ದು ಬೆಳಗ್ಗೆ ಅಲ್ಲಿ ಬಿಟ್ಟರೆ ಮತ್ತು ಇವರು ನಾಡಿದ್ದು ಸೋಮವಾರ ಮಂಗಳವಾರ ಬರ್ತಾರೆ. ಮತ್ತು ಬುಧವಾರ ಇಲ್ಲ ಗುರುವಾರ ಹಿಂಗೆ ಹೋಗ್ಕೊಳ್ಳೋರು. ಹಂಗಾದ್ರೆ ನಾಳೆ ರಾತ್ರಿ ಮಾಡಿಬಿಡೋಣಂತಾಗ. ಮತ್ತು ನಿಮ್ಮ ಹಳೆಯಂದ್ರು ಮಂಗಳವಾರ ಬರ್ತಾರೆ ಅಂದ್ರೆ ಸುಮ್ಮನೆ ಅವ್ರು ಬಂದಾಗ ನಾವೆಲ್ಲ ಬಂದ ಸುಮ್ಮನೆ ಅವ್ರಿಗೂ ಮುಜುಗರದಂಗೆ ಆಕೈತೆ. ಭಾಳ ಜನ ಮನೆಗಿದ್ರೆ ನಾಳೆ ರಾತ್ರಿ ಮಾಡಿಬಿಡೋಣ ಏನಂತಿ? ಅವೇನು ಏನಾಗಂಗಿಲ್ಲ ಮಾಡಿರಿ, ಇನ್ನೂ ಸ್ವಲ್ಪ ಕುರುಮ್ ಅಂತಿರ್ತವೆ. ಕಿಜ್ಜಿ ನಾಳೆನ ಮಾಡೋಣ, ಆದ್ರೆ ಸುಮ್ಮನೆ ರಾತ್ರಿ ಇಟ್ಕೊಳ್ಳೋದು ಬೇಡ. ಬೆಳಗ್ಗೆ ಹೆಂಗಿದ್ರು ಬೇಗ ಕೆಲಸ ಮುಗಿದಿರ್ತೈತಲ್ಲ, ಮಧ್ಯಾಹ್ನದ ಮಾಡಿಬಿಡೋಣಂತೆ. ಬೇಕಾದ್ರೆ ಅಲ್ಲಿ ಅಂಗಳದಾಗ ಬೇಕಾದಂಗೆ ಗಾಳಿ ಬೀಸ್ತೈತೆ. ಎಲ್ಲಾರ ನಿಮ್ಮನೆ ಹತ್ರ ಇಲ್ಲ ನಮ್ಮನೆ ಹತ್ರ ನಿಮ್ಮ ಮನೆ ಕೆಳಗೂ ಮರದ ಕೆಳಗೆ ಬೇಕಾದಂಗೆ ನೆಳ್ಳೈತಿ. ಒಂದು ಯಾವ್ದಾರು ಒಂದು ಒಲೆ ಹಾಕಿ ಅಲ್ಲೇ ಎಣ್ಣೆ ಕಾಯಿ ಇಟ್ಕೊಂಡ್ರೆ ಮಸ್ತ್ ಆಕತ್ತೆ. ಹೊರಗೆ ಮಾಡೋಕೆ ಒಂಥರ ಖುಷಿ ಆಕತ್ತೆ. ಚಾಪಿಗೆ ಬೇಕಂಡು ಏನೇನು ಸಾಮಾನು ಬೇಕೆಲ್ಲ ಇಟ್ಕೊಂಡು ಮಾಡಿದ್ರೆ. ಯಾಕಂದ್ರೆ ರಾತ್ರಿ ಮಾಡ್ಕೊಂಡ್ರೆ ಇವು ಕರೆಂಟು ಇಳಕ್ಕೆ ಬರೋಂಗಿಲ್ಲ. ಮಳೆ ಯಾವಾಗ ಬರ್ತೈತೆ ಗುಡುಗು ಮಿಂಚಿದ್ದಿರ್ತೈತೆ. ಹಂಗೆ ಮಾಡೋಕೆ ಕರೆಂಟ್ ಹೋಗ್ಬಿಟ್ರೆ ಮತ್ತೆ ಎಲ್ಲ ಕೆಲಸ ನಿಂತಂಗೆ ಆಗ್ಬಿಡ್ತೈತಿ. ಅದಕ್ಕೆ ಹೇಳಿದೆ ಬೇಕಾದ್ರೆ ಮಿಕ್ಸಿಗೆ ಕಣವೆಲ್ಲ ಹಾಕ್ಕೊಂಡು ಇಲ್ಲ ಗೌರಕ್ಕರ ಮನೆ ಮುಂದೆ ಇಲ್ಲ ನಿಮ್ಮ ಮನೆ ಮುಂದೆ ಏನು ಹತ್ತತ್ರ ಆಕತ್ತಲ್ಲ ಮನೆ, ಅಲ್ಲೇ ಹೊರಗೆ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಕತಿ. ಸ್ವಲ್ಪ 4 ಗಂಟೆ 5 ಗಂಟೆ ಸುಮಾರು ಹಿಂಗೆಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ಆಕತ್ತಲ್ಲ, ಇಳುವತ್ತಾಕತ್ತೆ. ಅವಾಗ ಮಾಡಿದ್ರೆ ಚೆನ್ನಾಗತ್ತ. ನೀನು ಹಾಕ್ತಾರೆ ಸರಿ ನೋಡ. ಸುಮ್ಮನೆ ರಾತ್ರಿ ಇಟ್ಕೊಂಡು ಕರೆಂಟ್ ಹೋಗೋದು ಅದು ಇದು ಸುಮ್ಮನೆ ಇಡೋಟಕತಿ. ಹಂಗೆ ಮಾಡಿಬಿಡಂತಾಗ. ನಾನು ಬೆಳಗ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಬಿಡ್ತೇನೆ. ಮನೆ ಸ್ವಲ್ಪ ಮಾಡಿದ್ನಲ್ಲ ಇನ್ನೂ ಸ್ವಲ್ಪ ಏನಾರ ತಂದು ರೆಡಿ ಮಾಡೋದಾದ್ರೆ ಮಾಡಿಬಿಡ್ತೇನೆ. ಸಾಯಂಕಾಲ ಮಾಡಿಬಿಡೋಣಂತ ನಾಳೆ. ಸರಿ ತಗೊಳ್ಳೋ ಹಂಗಾದ್ರೆ. ಮತ್ತು ನಾಳೆ ಏನು ಕ್ಯಾನ್ಸಲ್ ಆಗಂಗಿಲ್ಲ ಅದಲ್ಲ? ಇಲ್ಲಿ ತಗೊಳ್ಳೆ, ನಾಳೆ ಎಷ್ಟೊತ್ತಿದ್ರು ಮಾಡೋದ. ಸರಿ ತಗೊಳ್ಳೋ ಹಂಗಾದ್ರೆ. ನಮ್ಮ ಅತ್ತಿ ಹೂ ಹೊರ್ಕೊಂಬರಕ್ಕೆ ಹೋಗಿ ಹತ್ತಗ ಓದ್ಲ ಅಂತಂದ್ರೆ ಮತ್ತೆ ಒದ್ರಾಡ್ತಿರ್ತಾಳೆ. ಹೊಕ್ಕಂತ ತಗೊಳ್ಳವ ನಾನು. ಸರಿ ಸೀತಕ್ಕ ಬರ್ತಾನೆ ತಗ. ಚಾ ಮಾಡ್ತಿದ್ದೆ, ಚಾ ಮಾಡೋ ಟೈಮ್ ಆಯ್ತು. ಹಂಗೋಕ್ಕೆಲ್ಲೇ ತಡಿ ಚಾ ಮಾಡ್ಕೊಂಬಂದ್ಬಿಡ್ತೇನೆ. ನಾನು ಸುಮ್ಮನೆ ಮಾತಾಡ್ಕೊಂತ ಕುಂತ್ಬಿಟ್ಟೆ. ಇಷ್ಟೊತ್ತಿಗೆ ಚಾ ಮಾಡ್ಕೊಂಡಿದ್ರು ಬರ್ತಿತ್ತು. ತಡಿಲೇ ಮಾಡ್ಕೊಂಬರ್ತೀನಿ. ಇಲ್ಲಿ ಬೇಡ ನಾನು ಈಗ ಹೋಗಿ ಕಲ್ಗೆಲ್ಲ ಒರೆಸಿ ಜಳಕ ಮಾಡಿ ಪೂಜೆ ಮಾಡಿಬಿಡ್ತೇನೆ. ಆಮೇಲೆ ಬೇಕಾದ್ರೆ ಚಾ ಮಾಡ್ತೀನಿ. ಈಗ ಎಷ್ಟು 5 ಗಂಟೆ ಆಗಕ್ಕೆ ಬರುತ್ತೆ. ಎಲ್ಲ ಮಾಡೋದಕ್ಕೆ 6 ಗಂಟೆ 6:30 ಆಗುತ್ತೆ. ಆಮೇಲೆ ಚಾ ಮಾಡ್ತೇನೆ. ಇದೇನು ಲೇಟ್ ಆಗಂಗಿಲ್ಲ. ಹೇಳ್ಬೇಕಂದ್ರೆ 6 ಗಂಟೆ 6:30ಗೆ ಚಾ ಕುಡಿಯೋದು. ಇಲ್ಲಿ ಬಿಡಿ ಏನಾಗಲ್ಲ. ಸರಿ ತಗೊಳ್ಳೋ ಹಂಗಾದ್ರೆ. ಸೀತಕ್ಕ ನಾನು ಬರ್ತೇನೆ ತಗೊಳ್ಳವ. ನಾನು ನೋಡ್ತೇನೆ ನನ್ನ ಮಗಳಿಗೆ ಮತ್ತೆ ಬಂಡಿ ಎಲ್ಲ ನಾನು ಒರೆಸ್ಕೊಡ್ತೇನೆ. ಈಗ ಮಾಡಂಗಿದ್ರೆ ಮಾಡಿಬಿಡ ಅಂದ್ಬಿಡ್ತೇನೆ. ಮತ್ತು ನೀರು ಅದು ನಿಜ, ನೀರು ಯಾವಾಗ ಬಿಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಕಸದ ಕಡೆನಿಗೆ 2 ದಿನ ಬಂದಿಲ್ಲ. ನಾಳೆ ಬಂದರೆ ಮಾಡ್ತೀವಿ. ಮತ್ತು ಸುಮ್ಮನೆ ಎಡವಟ್ಟಾಗ್ಬಿಡ್ತೈತಿ. ನೋಡ್ತೇನೆ ಹೆಂಗಿದ್ರೆ ಅಮ್ಮಸ್ ಬಂದತ್ತಲ್ಲ, ಈಗ ಮಾಡಂದ್ಬಿಡ್ತೇನೆ ನಾನು. ನಿನಗೂ ಬೇಡ ಚಾ ಮಾಡ್ತೀವಿ ತಡೀಲಿ. ನೀನು ಹಂಗೆ ಹೋಗ್ಯಲ್ಲ. ಇಲ್ಲ ಬೇಡ, ಈಗ ಮನೆಗೆ ಹೋಗಿ ಮಾಡ್ತಾನೆ. ನಾನು ಮಾಡಿದ್ರೆ ಅದ್ರಾಗ ಸ್ವಲ್ಪ ಕುಡಿತೈತೆ ಅದು ಪೂಜೆ. ಇಲ್ಲಾಂದ್ರೆ ಚಾನ ಬೇಡ ಅಂತಾಳೆ ಅವಕ್ಕೆ. ಒಬ್ಬಕಿಗೆ ಆದ್ರೆ ಕುಡಿಯಂಗೆ ಇಲ್ಲ ಅಂತ ನಾನು ಮಾಡಿದಾಗ ಯಾವಾಗ ಸ್ವಲ್ಪ ಮಾಡಿರ್ತೇನೆ. ತೀರಾ ಚಾ ಕುಡಿದಂಗೆ ಹೆಂಗಿರ್ತೀವಿ ಯಾವತ್ತೆಲ್ಲ ನೋವು ಬರ್ತೈತೆ ನೋಡಂತೈತೆ ನಾನು. ಸರಿ ತಗೊಳ್ಳೋ ಹಂಗಾದ್ರೆ. ನಾನು ರಮ್ಮನೆ ಬಸ್ ಬಂದೇನೆ. ಅಕ್ಕಿನ ಜಳಕು ಕಳೆನ ಒಳಗಿಂದ ಕಸ ಹೊಡೆಯೋಕೆ ಗೊತ್ತಿಲ್ಲ. ನಾನು ಪೂಜೆ ಮಾಡಂತ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವೀಡಿಯೋ ನೋಡಿ. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.